ಕಾರ್ಗಿಲ್ ಯುದ್ಧ ನಡೀತು. ಕಾರ್ಗಿಲ್ ಯುದ್ಧ ನಡೆದಾಗ ಈ ಭಾರತದ ಯೋಧರನ್ನು, ಸೈನಿಕರನ್ನು ಮಿಲಿಟ್ರಿ ಹಾಸ್ಪಿಟಲ್ನೊಳಗೆ ಹಾಕಿದ್ರಂತ. ಅಂದಿನ ದೇಶದ ಪ್ರಧಾನಿಗಳು ಅವರ ಎದೆಗೆ ಗುಂಡು ಬಿದ್ದಿತ್ತಲ್ಲ, ಅವರಿಗೆ ಮಾತಾಡಿಸ್ಲಿಕ್ಕೆ ಹೋಗಿದ್ರಂತ. ಹೋಗಿ ಸೈನಿಕರನ್ನು ಮಾತಾಡಿಸಿ ಬರ್ತಾ ಇದ್ದರು. ಅವ್ರಿಗೆ ಅಷ್ಟು ಒಳ್ಳೆಯ ಸ್ಥಿತಿಯೊಳಗೆ ಇರಲಿಲ್ಲ ಆರೋಗ್ಯ. ಒಬ್ಬರು ಮಾತಾಡ್ತಿದ್ರು, ಒಬ್ಬರು ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ. ಹಿಂಗೆ ಹಾಸ್ಪಿಟಲ್ ರೌಂಡ್ ಹಾಕ್ಕೊಂಡು ಬರುವಾಗ ಕೊನೆ ICUದಲ್ಲಿರುವಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯ ಕೈ ಹಿಡಿದು ಒಂದು ಮಾತು ಹೇಳಿದ್ರಂತ. ಪ್ರಧಾನಿಗಳೇ, ನೀವು ನಮ್ಮನ್ನೆಲ್ಲ ನೋಡಿದ್ರಲ್ಲ, ಕಾರ್ಗಿಲ್ ಯುದ್ಧ ನಡೆದಿತ್ತು, ನೀವು ದೇಶಕ್ಕೆ ಹೊಳ್ಳಿ ಹೋಗಿ ಸೈನಿಕರನ್ನು ನೋಡಿ ಬಂದೆ ಅಂತ ದೇಶದ ಜನರನ್ನು ಕುರಿತು ನೀವು ಮಾತಾಡ್ತಿರಲ್ಲ, ಒಂದು ಮಾತು ಹೇಳ್ರಿ. ನಮ್ಮ ದೇಶದ ಜನರಿಗೆ ಗೊತ್ತಾಗಬೇಕು, ಭಾರತದ ಜನರಿಗೆ ಏನು ಅಂದ್ರೆ, ಭಾರತದ ಸೈನಿಕರು ಬೇರೆ ದೇಶದ ಜೊತೆ ಯುದ್ಧ ಮಾಡುವಾಗ ಅವರು ಬೆನ್ನಾಗ ಗುಂಡು ಹೋಗಿಲ್ಲ, ಅವರು ಎದೆಯಾಗ ಗುಂಡು ಹೋಗ್ಯಾವಂತ ದೇಶದ ಜನರಿಗೆ ಹೇಳ್ರಿ ನೀವು. ಅಂದರೆ ಇವರು ಓಡಿ ಬಂದು ಹೋಗುವಾಗ ಗುಂಡು ಹಾಕಿದ್ದಲ್ಲ, ಅವ್ರ ಜೊತೆ ನೇರವಾಗಿ ಕಣ್ಣೊಳಗೆ ಕಣ್ಣಿಟ್ಟು ಯುದ್ಧ ಮಾಡುವಾಗ ಗುಂಡು ಹಾಕಿದ್ದು ಅಂತ ದೇಶದ ಜನರಿಗೆ ಹೇಳ್ರಿ. ಅಂದರೆ ಸಾವಿನ ಸಮಯದೊಳಗೂ ಸಹಿತ ಎಷ್ಟು ಉತ್ಸಾಹ ಇದು. ಅದಕ್ಕೆ ಮನುಷ್ಯ ಜೀವನದೊಳಗೆ ಇದನ್ನು ಕಲಿತಿರ್ಬೇಕು. ಆ ಪುಸ್ತಕದ ಹೆಸರು ಅಷ್ಟು ಚಂದ ಇಟ್ಟಾರ, ಉತ್ಸಾಹ, ಜೀವನೋತ್ಸಾಹ. ಮನುಷ್ಯನ ಜೀವನದಲ್ಲಿ ಎಂದೂ ಜೀವನೋತ್ಸಾಹ ಬತ್ತಿರಬಾರ್ದು. ನಿಮ್ಮದು ಹಂಗೆ ಆಗೋದಿಲ್ಲ. ಮೊದಲು ಸ್ವಲ್ಪ ಉತ್ಸಾಹ ಇರ್ತೈತಿ, ಆಮೇಲೆ ಅಷ್ಟು ಉತ್ಸಾಹ ಇರೋದಿಲ್ಲ. ಅದು ಈಗ ಮದುವೆ ಆಗ್ತಿರ್ತೀರಿ, ಮದುವೆ ಆಗಾಗ ಏನು ಉತ್ಸಾಹ ಇತ್ತು ಆಮೇಲೆ ಇರ್ತೈತಿ ಅನ್ನೋದು ಹಂಗೆ. ಹೆಂಡತಿ ಗಂಡಕ್ಕೆ ಕೇಳಿದ್ಲಂತ, ಅಲ್ಲ ಮದುವೆ ಆಗೋದಕ್ಕೇನ ಮೊದಲು ಅಂದರೆ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಅಂದ್ರೆ ಅವ್ರು ಎಂಗೇಜ್ ಆಗ್ತಾರಂತ. ಎಂಗೇಜ್ಮೆಂಟ್ ಮಾಡಿದ್ರು, ಅವಾಗ ನನಗೆ ದಿವಸ ಸೈಕಲ್ ಮೋಟ್ರ್ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಿದ್ರಿ, ನನ್ನ ಹುಟ್ಟು ಹಬ್ಬ ಇದ್ದಾಗ ಗಿಫ್ಟ್ ಕೊಡ್ತಿದ್ರಿ, ಹೋಟೆಲ್ ಕರ್ಕೊಂಡು ಹೋಗ್ತಿದ್ರಿ, ಸುತ್ತಾಡಿಸ್ತಿದ್ರಿ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಅಡ್ಡಾಡಿಸ್ತಿದ್ರಿ. ಈಗ ಮದುವೆ ಆದಮೇಲೆ ಹುಟ್ಟು ಹಬ್ಬಕ್ಕೊಂದು ಗಿಫ್ಟ್ ಇಲ್ಲ, ನನಗೆ ಗಾಡಿ ಕರ್ಕೊಂಡು ಹೋಗೋದಿಲ್ಲ, ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗೋದಿಲ್ಲ ಅಂದಿವ. ಆಕೆ ಹೆಂಡತಿ ಕೇಳಿದ್ಲು, ಮದುವೆಕ್ಕಿಂತ ಮುಂಚೆ ಗಾಡಿ ಮೇಲೆ ಕರ್ಕೊಂಡು ಅಡ್ಡಾಡಿರಿ, ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿರಿ, ಮತ್ತೆಲ್ಲ ಹೋಟೆಲಿಗೆ ಕರ್ಕೊಂಡೋಗಿ ಉಣಿಸಿರಿ, ಮದುವೆ ಆದಮೇಲೆ ಯಾಕೆ ಹಿಂಗೆ ಮಾಡ್ತಾ ಇಲ್ಲ ಅಂತ. ಅವಾಗ ಅವ್ರ ಯಜಮಾನ್ ಹೇಳಿದಂತ, ಹುಚ್ಚಿ, ಪ್ರಚಾರ ಎಲೆಕ್ಷನ್ಗಿಂತ ಮೊದಲು ಇರ್ತೈತಿ, ಎಲೆಕ್ಷನ್ ಆದಮೇಲೆ ಪ್ರಚಾರ ಇರೋದಿಲ್ಲ. ಎಲೆಕ್ಷನ್ ಮುಗಿದೈತಿ, ಪ್ರಚಾರ ಮುಗಿದೈತಿ, ಈಗ ಏನೂ ಇರೋದಿಲ್ಲ. ಅಂದ್ರೆ ನಮ್ಮ ಉತ್ಸಾಹ ಮೊದಲಷ್ಟೇ ಇರ್ತೈತೆ, ಆಮೇಲೆ ಇರೋದಿಲ್ಲ. ಆದರೆ ಉತ್ಸಾಹ ಹೆಂಗಿರಬೇಕು ಅಂದ್ರೆ, ಜೀವನದ ಕೊನೆಯು ಹೆಂಗೆ ಸಾಕ್ರೆಟಿಸನ ಉತ್ಸಾಹ ಇತ್ತು, ಜೀವನದ ಕೊನೆಯವರೆಗೂ ಮನುಷ್ಯನ ಜೀವನದಲ್ಲಿ ಭತ್ತದ ಉತ್ಸಾಹ ಇರಬೇಕೇನು. ಒಂದಿಷ್ಟು ಹಿಂದೆ ಆಡ್ಕೊಳ್ಳೋರು ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗ್ತೈತೆ ಅದಕ್ಕೆ. ಒಂದಿಷ್ಟು ಅನ್ನೋರು ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ. ಜೀವನದಲ್ಲಿ ಒಮ್ಮೆ ಸೋಲು ಬರ್ತದೆ, ಏನು ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ. ಯಾಕೆ ದೇವರು ಎರಡು ಕಣ್ಣಿಟ್ಟು ಎರಡು ಮುಂದೆ ಇಟ್ಟು, ಒಂದು ಮುಂದಿಟ್ಟು ಒಂದು ಹಿಂದಿಟ್ಟರು ನಡೀತಿದ್ದಿಲ್ಲೇನು? ಯಾಕೆ ಎರಡು ಕಣ್ಣಿಟ್ಟು ಎರಡು ಮುಂದೆ ಇಟ್ಟ ಅಂದ್ರೆ, ಮನುಷ್ಯನೇ ಹಿಂದೆ ಏನಾಗೈತಿ ಅಂತ ಹೊಳ್ಳಿ ನೋಡಕ್ಕೆ ಹೋಗಬೇಡ, ಮುಂದೆ ದೊಡ್ಡ ಜೀವನ ಐತಿ, ಮುಂದಿಟ್ಟಿನಿ, ಮುಂದೆ ನೋಡ್ಕೊಂಡು ಹೋಗಷ್ಟೆ. ಮುಂದಿನದನ್ನು ನೋಡ್ಕೊತ ಒಂದು ಕಾಲ ಕಳೆಯುವುದಿಲ್ಲ ಅಷ್ಟೆ. ಅದಕ್ಕೆ ಮನುಷ್ಯ ಉತ್ಸಾಹದಿಂದ ಇಲ್ಲಿ ಬದುಕುವುದು. ಈ ದೇಶದ, ಈ ಕನ್ನಡ ನಾಡಿನ ಒಬ್ಬ ಶರಣೆ ಭಾಳ ಸುಂದರವಾದ ಒಂದು ಮಾತು ಬರೀತಾಳೆ. ಮನುಷ್ಯ ಉತ್ಸಾಹದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು? ಸಂತೋಷ, ಉತ್ಸಾಹ ಬಿಟ್ಟಿರಬಾರ್ದಲ್ಲ ಮನುಷ್ಯನಿಗೆ. ಈ ದೇಶದ, ಈ ನೆಲದ ಒಬ್ಬ 12ನೇ ಶತಮಾನದ ಶರಣೆ ಕಾಳವ್ಯ ಅನ್ನುವ ಶರಣೆ. ಆಕೆ ಕಾಳವ್ಯ ಅನ್ನುವ ಶರಣೆ ಎರಡು ಮಾತು, ಎರಡು ಸಾಲಿನ ವಚನ ಬರೀತಾಳೆ. ಈ ಮನುಷ್ಯರಿಗೆಲ್ಲ ಯಾಕೆ ದುಃಖ ಆಗೈತಿ, ಇವರು ದುಃಖದಿಂದ ಹೇಗೆ ಬಿಡುಗಡೆಯಾಗಬೇಕು, ಮನುಷ್ಯ ಚಿಂತೆ, ದುಃಖ, ನೋವು, ನಿರಾಶೆಗಳಿಂದ ಹೊರಗೆ ಬರಬೇಕಲ್ಲ ಅಂತ. ಸುಮ್ಮನೆ ಸಾಲಿ ಕಲಿಲಾರದ ಹೆಣ್ಮಗಳು ಹೇಳುವ ಎರಡು ಮಾತು ಎಷ್ಟು ಚಂದದ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ.
ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಇದು ನಮ್ಮ ಉರಿಲಿಂಗ ಪೆದ್ದಿ ಪ್ರಿಯಗಳ ಅರಸರಲ್ಲಿ ಸದರಲ್ಲ ಕಾಣವ್ವ, ಸದರಲ್ಲ ನೋಡವ್ವ. ಕಾಳವೆಯ ವಚನ ಇದು. ಆಕೆ ಹೇಳುವ ಎರಡು ಮಾತು ಏನು ಅಂದ್ರೆ, ಮನುಷ್ಯನಿಗೆ ದುಃಖಕ್ಕೆ ಕಾರಣ ಏನಾಯ್ತು, ಈ ದುಃಖದಿಂದ ಬಿಡುಗಡೆ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು? ಎರಡು ಮಾತು. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಸುಮ್ಮನೆ ಸತ್ತ ಮೇಲೆ ಮುಕ್ತಿ ಆಗೋದಲ್ಲ, ಜೀವಂತಿದ್ದಾಗ ಮನುಷ್ಯ ಜೀವನ್ ಮುಕ್ತನಂತೆ ಬದುಕಬೇಕಲ್ಲ. ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಎರಡು ಮಾತು ಹೇಳ್ತಾಳೆ ಆಕಿ. ನೋಡು, ಮನುಷ್ಯನೇ ಜೀವನದ ಮೇಲೆ, ಸಂಸಾರ ಅಂದ ಮೇಲೆ, ಪ್ರಪಂಚ ಅಂದ ಮೇಲೆ ಹುಟ್ಟಿನಿಂದ ಸಾಯುವವರೆಗೂ ನಾನು ಕೆಲಸ ಮಾಡಬೇಕಾಗ್ತಿರ್ತೈತಿ. ಕೆಲಸ ಇಲ್ಲದೆ ಯಾರೂ ಬದುಕಲಿಕ್ಕಾಗೋದಿಲ್ಲ. ಅದು ನನ್ನ ಸಲುವಾಗಿ ಮಾಡಬಹುದು, ಸಮಾಜಕ್ಕಾಗಿ ಮಾಡಬಹುದು. ಕೆಲಸ ನಿಂತ ದಿವಸ ಜೀವನನೂ ನಿಂದಿರ್ತೈತಿ, ಅಥವಾ ಜೀವನ ನಿಂತ ದಿವಸ ಕೆಲಸ ನಿಂತಿರ್ತೈತಿ. ಈಗ ನೀವು ಬೊಗರಿ ಆಡಿಸ್ತಿರಿಲ್ಲ, ಬೊಗರಿ ಎಲ್ಲಿವರೆಗೆ ಬೀಳೋದಿಲ್ಲ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ಬೀಳೋದಿಲ್ಲ. ಅದು ಬಿದ್ದೈತಿ ಅಂದ್ರೆ ತಿರುಗೋದು ನಿಂದಿರ್ಸೈತಿ ಅಂತ ಅರ್ಥ ಅಷ್ಟೆ. ಹಂಗೆ ಮನುಷ್ಯ ಎಲ್ಲಿವರೆಗೆ ದುಡಿತಿರ್ತಾನೆ ಎಲ್ಲಿವರೆಗೆ ಜೀವನ ಉತ್ಸಾಹ ಇರ್ತೈತಿ ಅಲ್ಲಿವರೆಗೆ ಸಾವು ಬರೋದಿಲ್ಲ. ಸಾವು ಬಂದೈತಿ ಅಂದ್ರೆ ಅವು ಜೀವನ ಉತ್ಸಾಹ ನಿಲ್ಲಕತ್ತೈತಿ ಅಂತ ಅರ್ಥ. ಅದಕ್ಕೆ ಕಾಳವೆ ಹೇಳುವ ಎರಡು ಮಾತು ಅಂದ್ರೆ, ಮನುಷ್ಯನೇ ಎರಡು ಕೆಲಸ ಮಾಡು. ನೀನು ನಿನ್ನ ಸಲುವಾಗಿ ದುಡಿತೀಯೋ ಬಿಡ್ತೀಯೋ ಪ್ರಶ್ನೆ ಇಲ್ಲ, ಎರಡು ಮಾಡು. ಸದಾ ಕೆಲಸ ಮಾಡು, ನಿನ್ನ ಸಲುವಾಗಿ ಮಾಡ್ಕೋ ಮತ್ತು ಸಮಾಜದ ಸಲುವಾಗಿನೂ ಮಾಡು ಅಂತ. ಒಂದು ಕೆಲಸ ಮಾಡು, ಕೆಲಸ ಮಾಡದ ಮೇಲೆ ಇವರು ಸದಾ ಸಮಾಜದ ಜನ, ಲೋಕದ ಜನ ನನಗೆ ಗೌರವ ಕೊಡ್ತಾರ ಅಂತ ತಲೆಯಾಗಿ ಇಟ್ಕೋಬೇಡ. ಇವೆರಡೂ ಮರೆತು ಬಿಟ್ಟರೆ ನಿನ್ನಷ್ಟು ನಿತ್ಯ ಮುಕ್ತನೇ ಯಾರೂ ಇಲ್ಲ ಈ ಜಗತ್ತಿನ. ಮಾಡೋದು ಬಿಡಬೇಡ, ಮಾಡಿಂದ ಅದನ್ನು ತಲೆಯಾಗಿಂದ ತೆಗೆದೊಗೆಯುವುದು ಮರಿಬೇಡ ಅಂತ. ಮಾಡಬೇಕು, ಮರೆತಿರ್ಬೇಕು, ಇದು ಸಂತರ ಜೀವನ. ಕೆಲಸ ಮಾಡ್ತಿರ್ಬೇಕು, ಮಾಡಿದ್ದನ್ನು ತಲೆಯಾಗಿಟ್ಕೊಳ್ಳಾರ್ದಂಗೆ ಬದುಕದಿ ಅಂದ್ರೆ ಅವ ನಿತ್ಯ ಮುಕ್ತ ಅಂತಷ್ಟು. ಅದಕ್ಕೆ ಇದನ್ನು ಬದುಕುವುದನ್ನು ಕಲಿಬೇಕು ಮನುಷ್ಯ. ಸಮಾಜಕ್ಕಾಗಿ ಒಬ್ಬ ಚಿಂತಕ ಅಂತಾನೆ ಯಾವಾಗ ಜೀವನ. ಈಗ ನೋಡ್ರಿ, ನೀವು ಹಾಡಲಿಲ್ಲ, ನಿತ್ಯೋತ್ಸವ ಅಂತ ಹಾಡಿದ್ರೆ ಇಲ್ಲ, ನಿತ್ಯೋತ್ಸವ ಅಂತ ಹಾಡಿದ್ರೆ ಯಾಕೆ? ನಿಸರ್ಗದೊಳಗೆ ನಿತ್ಯೋತ್ಸವ ಐತಿ. ನಮ್ಮ ಹುಟ್ಟು ಹಬ್ಬ ಬರೀ ವರ್ಷಕ್ಕೊಮ್ಮೆ ಬರ್ತಾವ. ನಿಸರ್ಗದಲ್ಲಿ ಯಾಕೆ ನಿತ್ಯೋತ್ಸವ ಐತಿ? ನಮ್ಮದೊಮ್ಮೆ ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬ ಆಗ್ತಾವ ಹೇಳಿ. ಅದಕ್ಕೊಬ್ಬ ಚಿಂತಕ ಅಂತಾನೆ, ವೆನ್ ಯುವರ್ ಫೋಕಸ್ ಮೂವ್ಸ್ ಇನ್ ಲೈಫ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್, ದೆನ್ ಯುವರ್ ಲೈಫ್ ಬಿಕಮ್ ಸೆಲೆಬ್ರೇಷನ್. ನಿನ್ನ ಜೀವನದೊಳಗೆ ಉತ್ಸಾಹ ಬರಬೇಕಾಗಿತ್ತು ಅಂದ್ರೆ, ನಿನ್ನ ಸ್ವಾರ್ಥ ಎಂದು ನಿನ್ನ ಎದೆಯೊಳಗಿಂದ ದೂರ ಆಗ್ತೈತಿ, ಅಂದೇ ನಿನ್ನ ಎದೆಯೊಳಗೆ ಸಂಭ್ರಮ ಶುರು ಆಗ್ತೈತಿ, ನಿತ್ಯೋತ್ಸವ ಶುರು ಆಗ್ತೈತಿ ಅಂತ. ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಸಂಭ್ರಮ, ಸಂತೋಷ. ಯಾವಾಗ ಅಂದ್ರೆ ಎದೆಯೊಳಗಿನ ಸ್ವಾರ್ಥ ದೂರ ಆದಾಗ. ಎದೆಯೊಳಗಿನ ಸ್ವಾರ್ಥ ದೂರ ಆದಾಗ. ಯಾಕೆ ನಿಸರ್ಗ ನಿತ್ಯೋತ್ಸವ ಹಾಡ್ತೈತಿ ಅಂದ್ರೆ, ಈಗ ಒಂದು ತೆಂಗಿನ ಗಿಡ ಐತಿ. ತೆಂಗಿನ ಗಿಡಕ್ಕೆ ನೀವೇನು ಹಾಕಿರಿ? ಯಾರ ಸಕ್ರೆ ನೀರು ಕೂಡಿಸಿ ಏನರ ಬೇರಿಗೆ ಹಾಕಿರೇನು? ಇಲ್ಲ. ತೆಂಗಿನ ಗಿಡಕ್ಕೆ ನೀವು ಹಾಕಿದ್ದು ರಾಡಿ ನೀರ, ಆದರೆ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ತಿಳಿ ನೀರ. ಇದು ನಿಸರ್ಗದ ನಿತ್ಯೋತ್ಸವಕ್ಕೆ ಕಾರಣ ಇದು ಅಂತ. ನಿಸರ್ಗದೊಳಗೆ ನಿತ್ಯೋತ್ಸವ ಯಾಕೈತಿ ಅಂದ್ರೆ ಅದು ಸದಾ ಇನ್ನೊಬ್ಬರಿಗೆ ಕೊಡಬೇಕಂತೈತಿ. ಹಾಗೆ ದಿಂಡೂರವರು ಈ ಸಮಾಜಕ್ಕೊಂದು ದೊಡ್ಡ ವ್ಯಕ್ತಿಯಾಗಿ ಅವ್ರು ನೋಡಿದ್ರೆ ಅನ್ನಿಸ್ತೈತಿ ಈ ಸಮಾಜದ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ ಅದ. ಅವ್ರು ನೋಡಿದ್ರೆ ಹಂಗೆ ಕಾಣುತ್ತಾರೆ. ನೋಡೋಕ್ಕೂ ಅಟ್ಟ ಟೊಪ್ಪಿಗೆ ಅವ್ರ ಗುರುಗಳು ಇನ್ನೂ ಚಂದ ಬರ್ದಾರೆ, ನಿಮಗೆ ಹೇಳ್ತಾರೆ ಅವ್ರು ಆಮೇಲೆ. ಅಂದ್ರೆ ದಿಂಡೂರವರು ಅವರು ನಿನ್ನೆ ಮಠಕ್ಕೆ ಬಂದಾಗ ಹೇಳ್ತಿದ್ರು, ನನಗೆ ಆಸ್ಪತ್ರೆಗಿದ್ದೆ, ಕೊಲಂಬಿಯಾ ಹಾಸ್ಪಿಟ್ಲೊಳಗೆ ನನಗೆ ದವಾಖಾನೆಗೆ ಕರ್ಕೊಂಡು ಹೋಗ್ತಿದ್ರು. ನ್ಯೂಸಿನೊಳಗೆಲ್ಲ ರಾಜ್ಯಾಧ್ಯಕ್ಷರಾದ ದಿಂಡೂರವ್ರು ಇನ್ನಿಲ್ಲ ಅಂತ ಟಿ ವಿಯಾಗ ಬರ್ತಿತ್ತು. ಆದ್ರೆ ನನಗೆ ಕೇಳ್ತಿತ್ತು ಅದೊಂದು. ಆದರೆ ಈ ಹೇಳಕ್ಕೆ ಬಾಯಿ ಇರಲಿಲ್ಲ, ನನಗೆ ಹೇಳಕ್ಕೆ ಬರ್ತಿದ್ದಿಲ್ಲ. ಆದರೆ ಟಿ ವಿಯವರೆಲ್ಲ ಹೇಳ್ತಿದ್ರು ದಿಂಡೂರು ಇನ್ನಿಲ್ಲ, ನಾ ಅದೀನಿ ಅಂತ ನನಗೆ ಹೇಳಕ್ಕೆ ಬರ್ತಿದ್ದಿಲ್ಲ.
ಹಂಗೆ ಅನ್ಕಾನ್ಷಿಯಸ್ ಇದ್ದೆ. ಆದಾಗ್ಯೂ ಸಹಿತ ನಾ ಬದುಕಿ ನಿಮ್ಮ ಮುಂದೆ ಕುಂತಿದ್ದಕ್ಕೆ ಕಾರಣ ಅಂದ್ರೆ ನಾನೇನೋ ಸಮಾಜಕ್ಕೆ ಇಷ್ಟು ಕೊಟ್ಟೀನಿ, ಕೊಟ್ಟ ಫಲ ಸಮಾಜದ ಜನ ನಮ್ಮ ದಿಂಡೂರವರು ಆರೋಗ್ಯವಂತರಾಗಿರಲಿ ಅಂತ ಪ್ರಾರ್ಥನಾ ಮಾಡಿದ್ರ ಫಲನ ನಾನು ನಿಮ್ಮ ಮುಂದೆ ಕುಂತೇನೆ. ಅವರು ಸಮಾಜಕ್ಕಾಗಿ ದುಡಿದಿದ್ದಾರೆ. ಒಬ್ಬ ಸಮಾಜಕ್ಕೆ ದುಡಿದ ವ್ಯಕ್ತಿಯನ್ನು ಗೌರವಿಸಬೇಕಾಗ್ತದೆ. ಅವರ ಏಳು ಬೀಳುಗಳು, ನೋವು ನಲಿವುಗಳು ಗುರುಗಳೊಂದು ಭಾಳ ಚಂದ ಒಂದು ದೃಷ್ಟಾಂತ ಹೇಳ್ತಿರ್ತಾರೆ. ಒಬ್ಬ ವ್ಯಕ್ತಿ ಒಂದು ಸುದೀರ್ಘ ಹೋರಾಟದ ಜೀವನ, ಸಂಘರ್ಷದ ಜೀವನ, ಏಳು ಬೀಳುಗಳ ಮಧ್ಯದಲ್ಲಿ ಒಂದು ಜೀವನ ಕಟ್ಟಿರ್ತಾರೆ. ಒಮ್ಮೆ ಅವನಿಗೆ ಸಮಾಜ ಹಿಂತಿರುಗಿ ನೋಡಿದಾಗ ಸಮಾಜಕ್ಕೇನು ಮಾಡಿದೆ, ಸಮಾಜದ ಜನ ನನ್ನನ್ನು ಹೆಂಗೆ ಗುರುತಿಸ್ತಾರೆ, ನೀವು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದು ಇಷ್ಟೆಲ್ಲ ಗೌರವ ಸನ್ಮಾನ, ಖುಷಿ ಆಗ್ತದೆ, ಸಂತೋಷ ಆಗ್ತದೆ ಮನಸ್ಸಿಗೆ. ಈಗ ಜೋಳ ಇರ್ತದಲ್ಲ, ಜೋಳ ಬೆಳೆದಿರ್ತೈತಿ, ಬೆಳೆದು ತೆನೆ ಬಿಟ್ಟಿರ್ತೈತಿ. ನೀವೇನು ಮಾಡ್ತೀರಿ ಅಂದ್ರೆ ತೆನೆ ಕೊಯ್ತೀರಿ, ಹಿಂದಕ್ಕೆ ಹಂತಿ ಕಟ್ತಿದ್ರು, ಅದನ್ನು ಎತ್ತಿನ ಕಾಲಾಗ ಹಾಕಿ ತುಳಿಸ್ತಿದ್ರು. ಆಮೇಲೆ ಮಿಷನ್ ಬಂದು ಮಿಷನ್ಗೆ ಹಾಕಿದ್ರು. ಅಲ್ಲಿ ಅದಕ್ಕೆ ಜೋಳಕ್ಕೆ ತ್ರಾಸ ಪಟ 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 ಬಡಿತಿತ್ತು. ಅದು ಆದಮೇಲೆ ತೊಗೊಂಡು ಬಂದು ಹಿಟ್ಟಿನ ಗಿರಣಿಗೆ ಕೊಟ್ಟರೆ ಅದು ಕಲ್ಲಾಗ ಹಾಕಿ ತಿರುಗುತ್ತೈತೆ, ಅಲ್ಲಿ ತ್ರಾಸ ಐತೆ ಅದಕ್ಕೆ. ಆಮೇಲೆ ಅದನ್ನು ತೊಗೊಂಬಂದು ರೊಟ್ಟಿ ಮಾಡ್ಕೊಳಕ್ಕೆ ತಾಯಿ ಹಿಟ್ಟು ಹಾಕ್ಕೊಂಡ್ಳು. ಹಂಗೆ ಬಡದ್ಲ, ಸುಡ 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 ನೀರು ತಂದು ಮಾರಿ ಮೇಲೆ ಹಾಕಿದ್ಲು. ಮತ್ತು ಹಂಗೆ ಬಿಟ್ಲ, ನಾದದ್ಲ. ಅದನ್ನು ನಾದಿ ಹಾಕ್ಕೊಂಡು ಮಾರಿ 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 ರಪ 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 ಬಡದ್ಲು ಪಾಪ. ಅವಾಗೂ ತ್ರಾಸ ಐತೆ. ಅಷ್ಟಕ್ಕೆ ಬಿಟ್ರೆ ಸುಡ 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 ಹಂಚಿನ ಮೇಲೆ ಒಯ್ದು ಹಾಕಿದ್ಲ. ಅದು ಇಷ್ಟು ತ್ರಾಸ ಆದಮೇಲೆ ಇಷ್ಟು ತ್ರಾಸ ಪಟ್ಟದ ಜೋಳದ ಕಾಳು. ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರ್ಬಿ ಎದ್ದು ಪ್ರೀತಿಯಿಂದ ಒಂದಿಷ್ಟು ಮಾರಿ ಮೇಲೆ ಇಷ್ಟು ಕೈ ಆಡಿಸಿದ್ರೆ ಬುರ ಬುರ ಬರ ಉಬ್ಬಿಡ್ತೈತೆ ರೊಟ್ಟಿ. ಹಂಗೆ ಸಮಾಜದೊಳಗೆ ಎಷ್ಟೇ ನೋವು, ಸಂಘರ್ಷಗಳು, ಅಪಮಾನಗಳು, ನಿಂದೆಗಳು ಬಂದಾಗ್ಯೂ ಸಹಿತ ವ್ಯಕ್ತಿಯ ಜೀವನದ ಒಂದು ಹಂತದಲ್ಲಿ ಸಮಾಜ ಅವನಿಗೆ ಗುರುತಿಸ್ತು ಅಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಸಂತೋಷ ಅನ್ನಿಸ್ತೈತೆ ಅಷ್ಟೇ. ಅದನ್ನು ಹೇಳೋದು